ಹೆಸರು ಶಂಕರ್ ಎಸ್ ಕಾಸಂಬೆ ಅಂತಂದ್ಬಿಟ್ಟು ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡ್ತಿದ್ದೀನಿ. ಹಾವೇರಿ ಶಹರ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದೆ. ಸುಮಾರು ನನಗೆ 6 ತಿಂಗಳ ಹಿಂದೆ ನನಗೆ ಹೊಟ್ಟೆ ನೋವು, ಊಟ ಹಸುವಾಗೋದು ಮಾಡ್ತಾಯಿತ್ತು. ನನ್ನ ಕರ್ತವ್ಯದಲ್ಲಿ ಇರೋದ್ರಿಂದ ಏನೋ ಹಸುವಾಗ್ತಾಯಿಲ್ಲ, ಏನೋ ಸಮಸ್ಯೆ ಆಗ್ತದೆ ಅಂತಂದು ಸುಮ್ಮನೆ ಇದ್ದೆ. ಆ ನಂತರ ಈಗ ಒಂದು 2-2.5 ತಿಂಗಳ ಹಿಂದೆ ನನಗೆ ಒಮ್ಮೆಗೆ ವಾಂತಿ ಭೇದಿ ಎಲ್ಲ ಆಯಿತು. ಅಲ್ಲೇ ಲೋಕಲ್ ಹಾವೇರಿ ಆಸ್ಪತ್ರೆಯಲ್ಲಿ ಹೋಗಿ ಚಿಕಿತ್ಸೆ ಅಂತ ಹೋದಾಗ ಡಾಕ್ಟರ್ ಎಲ್ಲ ಸ್ಕ್ಯಾನ್ ಮಾಡಿ ಬ್ಲಡ್ ಕಡಿಮೆ ಇದೆ, ಆಮೇಲೆ ಹೊಟ್ಟೆಯಲ್ಲಿ ಒಂದು ಸ್ವಲ್ಪ ಕರಳು ಬಾವು ಇದೆ ಅಂತಂದು ಹೇಳಿ 1 ತಿಂಗಳು ಅಲ್ಲೇ ಅವರು ಆಸ್ಪತ್ರೆ ಒಳಗೆ ಟ್ರೀಟ್ಮೆಂಟ್ ಕೊಡಿಸಿದ್ರು. ಅದು ನಾನು ಕಡಿಮೆ ಆಗ್ತದೆ ಅಂತಂದು ನೋಡ್ತಾ ಇದ್ದೆ, ಕಡಿಮೆ ಆಗಲಿಲ್ಲ. ಬೇರೆ ಕಡೆ ಇನ್ನೊಂದು ಆಸ್ಪತ್ರೆಗೆ ಹೋದೆ. ಅಲ್ಲಿನೂ ಎಲ್ಲ ಸ್ಕ್ಯಾನ್ ಮಾಡಿ, CT ಸ್ಕ್ಯಾನ್ ಮಾಡಿ, ಕೊಲೊನೋಸ್ಕೋಪಿ ಎಲ್ಲ ಮಾಡಿ ಎಲ್ಲ ಒಂದು ಇಂಥದ್ದು ತಮಗೆ ಇದು ಐತಿ ಅಂತಂದು ತಿಳಿಸ್ಕೊಟ್ರು. ಈ ವಿಚಾರವನ್ನು ನಮ್ಮ ಸ್ಟಾಫಿಗೆ, ನನ್ನ ಜೊತೆಗಿದ್ದಂಥ ಸ್ಟಾಫಿಗೆ ವಿಚಾರ ಹೇಳತ್ಲೇನ ಅವ್ರು ಆಲ್ರೆಡಿ ಈ ಅಪೋಲೋ ಆಸ್ಪತ್ರೆಗೆ ಬಂದು ಡಾಕ್ಟರ್ ನರಸಿಂಹಯ್ಯ ಸರ್ ಜೊತೆಗೆ ಅವರು ಆಪ್ರೇಷನ್ ಮಾಡಿಸ್ಕೊಂಡು ಹೋಗಿದ್ರು. ಅದು ನನಗೆ ವಿಷಯನ ಹೇಳಿಂತ್ರ ಸರ್ಗೆ ನಾನು ಇದ್ದಂಥ ರೆಕಾರ್ಡ್ಸ್ ಎಲ್ಲನೂ ವಾಟ್ಸಪ್ ಮುಖಾಂತರ ಬಿಡತ್ಲೆ ನಾನು ಡಾಕ್ಟರ್ ನರಸಿಂಹ ಸರ್ ಇಮಿಡಿಯೇಟ್ಲಿನ ಅವ್ರು ನನ್ನ ರಿಪೋರ್ಟ್ ನೋಡಿದ್ರೆ ನನಗೆ ವಿಡಿಯೋ ಕಾಲ್ ಮಾಡಿದರು. ವಿಡಿಯೋ ಕಾಲ್ ಮಾಡಿ ನನ್ನ ಜೊತೆಗೆಲ್ಲ ಮಾತಾಡಿ, ಇಲ್ಲಪ್ಪ ಇದು ಹಿಂಗೈತಿ, ಇದು ನಿನಗೆ ವಯಸ್ಸು ಸಹ ಇಷ್ಟು ಇದೆ, ನಿನ್ನ ಚಿಕ್ಕ ವಯಸ್ಸಿನಲ್ಲಿ ಇದು ಹಿಂಗೆ ಆಗ್ತಾಯಿದೆ, ಇದನ್ನು ಇಮಿಡಿಯೇಟ್ಲಿ ಬನ್ನಿ ರೋಬೋಟಿಕ್ ಸರ್ಜರಿ ಮಾಡೋಣ. ರೋಬೋಟಿಕ್ ಸರ್ಜರಿ ಮಾಡೋದ್ರಿಂದ ಮುಂದೆ ಯಾವುದೂ ತೊಂದರೆ ಆಗೋದಿಲ್ಲ, ಮುಂದೆ ನಿಮಗೆ ಈ ಕಾಯಿಲೆ ಬರಲಿಲ್ದಂಗೆ ಮಾಡಿ ಆ ಆರೋಗ್ಯವನ್ನು ಗುಣಪಡಿಸೋಣ, ಇನ್ನೂ ವಯಸ್ಸಿನಲ್ಲಿ ಚಿಕ್ಕವರಾದ್ರಿ ಅಂತ ನನಗೆ ಭರವಸೆ ನೀಡಿದರು. ನಾ ಕೂಡಲೇ ನಮ್ಮ ಜೊತೆಗೆ ಆಲ್ರೆಡಿ ಇಲ್ಲಿ ಬಂದು ಆಪ್ರೇಷನ್ ಮಾಡಿಸ್ಕೊಂಡು ಹೋದಂಥ ಸ್ಟಾಫು ನಾನು ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದರು. ನಮಸ್ಕಾರ. ಡಾಕ್ಟರ್ ನರಸಿಂಹಯ್ಯ ಸಮಾಜವನ್ನು ಸಂರಕ್ಷಿಸ್ತಕ್ಕಂಥವರು ಪೊಲೀಸ್ ಇಲಾಖೆ. ಅವರು ಮಾನವರು, ಹಾಗಾಗಿ ಅವರಿಗೂ ಸಹ ಆರೋಗ್ಯದಲ್ಲಿ ಏರುಪೇರಾದಾಗ ವೈದ್ಯರ ಬಳಿ ಬರ್ತಾರೆ. ಬದಲಾಗಿರ್ತಕ್ಕಂಥ ಒಂದು ನಮ್ಮ ಜೀವನ ಶೈಲಿ, ನಮ್ಮ ಒಂದು ಆಹಾರದ ಅಭ್ಯಾಸ, ಕೆಲಸ ಕಾರ್ಯಗಳ ರೀತಿ, ಇವೆಲ್ಲ ಕ್ಯಾನ್ಸರ್ಗಳನ್ನು ಸ್ವಲ್ಪ ಶೀಘ್ರ ವಯಸ್ಸಿನಲ್ಲಿ ತರ್ತವೆ. ಹಾಗೆ ಶಂಕರಪ್ಪನವರು ದುರಾದೃಷ್ಟವಶಾತ್ 30ನೇ ಒಂದು ದಶಕದಲ್ಲಿದ್ದಾರೆ. ಅವರಿಗೆ ದೊಡ್ಡ ಕರಳಿನ ಒಂದು ಕ್ಯಾನ್ಸರ್ ಆಗಿ ನಮ್ಮಲ್ಲಿ ಬಂದರು. ಆ ಒಂದು ಕ್ಯಾನ್ಸರ್ನ ಕಾರಣದಿಂದ ಕರಳು ಅಡಚಣೆಯಾಗಿತ್ತು, ಬ್ಲಾಕೇಜ್ ಆಗಿತ್ತು. ಹಾಗಾಗಿ ನಮ್ಮಲ್ಲಿ ಬಂದಾಗ ಸರಿಯಾಗಿ ಊಟ ಮಾಡಲಿಕ್ಕೆ ಆಗ್ತಿರಲಿಲ್ಲ, ಶಕ್ತಿ ಇರಲಿಲ್ಲ, ತೂಕ ಕಡಿಮೆ ಆಗಿತ್ತು. ನಾವು ಅವರನ್ನು ನಮ್ಮಲ್ಲಿ ಉಳಿಸ್ಕೊಂಡು ಸ್ವಲ್ಪ ಕಾಲ ಆಹಾರವನ್ನು ಸೀದಾ ರಕ್ತಕ್ಕೆ ಕೊಟ್ಟು ಅವರನ್ನು ಶಕ್ತಿ ಬರುವ ಹಾಗೆ ಮಾಡಿ ದೊಡ್ಡ ಕರುಳಿನ ಒಂದು ಶಸ್ತ್ರಚಿಕಿತ್ಸೆಯನ್ನು ಮಾನವ ಯಂತ್ರವನ್ನು ಬಳಸಿ, ಅಂದರೆ ರೋಬೋಟನ್ನು ಬಳಸಿ ಮಾಡಿದ್ವಿ. 1 ವಾರ 10 ದಿನಗಳಲ್ಲಿ ಅವರು ಸಂಪೂರ್ಣವಾಗಿ ಗುಣಮುಖವಾಗಿ ತಮ್ಮ ಊರಾದ ಉತ್ತರ ಕರ್ನಾಟಕಕ್ಕೆ ಇಂದು ಹೊರಟಿದ್ದಾರೆ. ಬಹಳ ಸಂತೋಷದ ವಿಷಯ. ಜನಸೇವೆಯನ್ನು ಮಾಡ್ತಕ್ಕಂಥವ್ರಿಗೆ, ಸಮಾಜವನ್ನು ಸಂರಕ್ಷಿಸ್ತಕ್ಕಂಥವ್ರಿಗೆ ನಾವು ಸೇವೆಯನ್ನು ಮಾಡಿದ್ರೆ ಅದು ಬಹಳ ಸಂತಸ ತರ್ತಕ್ಕಂಥ ಒಂದು ಸುದ್ದಿ. ಹಾಗಾಗಿ ಜನಸಾಮಾನ್ಯರೇ, ಸ್ನೇಹಿತರೇ, ಸಹೋದರ ಸಹೋದರಿಯರೇ, ಆರೋಗ್ಯವೇ ಭಾಗ್ಯ. ಆರೋಗ್ಯವನ್ನು ಕಡೆಗಣಿಸಬೇಡಿ. ವ್ಯಾಯಾಮ ಮಾಡಿ, ಉತ್ತಮವಾದ ಆಹಾರವನ್ನು ಸೇವಿಸಿ. ಯಾವುದೇ ಲಕ್ಷಣಗಳು ಕಂಡುಬಂದಲ್ಲಿ ಗುದನಾಳದಲ್ಲಿ ರಕ್ತ ಹೋಗ್ತಕ್ಕಂಥದ್ದು, ಮಲವಿಸರ್ಜನೆಯಲ್ಲಿ ರಕ್ತ ಹೋಗ್ತಕ್ಕಂಥದ್ದು, ರಕ್ತದ ಅಂಶ, ಆಮ್ಲಜನಕದ ಅಂಶ ಕಡಿಮೆ ಆಗ್ತಕ್ಕಂಥದ್ದು ಅನೀಮಿಯಾ ಅಂತ ಹೇಳ್ತೇವೆ. ಮತ್ತು ಸಂಸಾರದಲ್ಲಿ ಯಾರಿಗೆ ಕ್ಯಾನ್ಸರ್ಗಳಿದ್ದ ಪಕ್ಷದಲ್ಲಿ ತಾವು ವೈದ್ಯರನ್ನು ಬಂದು ಕಾಣಬೇಕಾಗಿ ವಿನಂತಿ. ನಮಸ್ಕಾರ. ಡಾಕ್ಟರ್ ನರಸಿಂಹಯ್ಯ ಸರು ಮತ್ತು ಗಣೇಶ್ ಸರು ಮತ್ತು ಡಾಕ್ಟರ್ ಮಮತಾ ಮೇಡಮರು ಇವರು ಎಲ್ಲ ನನಗೆ ಭಾಳ ತುಂಬ ಸಪೋರ್ಟ್ ಮಾಡಿ, ನನಗೆ ಆತ್ಮಸ್ಥೈರ್ಯ ತುಂಬಿ ನನಗೆ ಸರ್ಜರಿ ಮಾಡಿದರು. ಸರ್ಜರಿ ಒಳ್ಳೆ ರೀತಿಯಿಂದ ಸರ್ಜರಿ ಆಗಿದೆ ಶಂಕರಪ್ಪರವರೇ ಅಂತಂದು ತಮ್ಮ ಮಗ ಮತ್ತು ತಮ್ಮ ಕುಟುಂಬದ ಸದಸ್ಯನಂತಂದು ಸರ್ ಎಲ್ಲ ನೋಡಿಕೊಂಡು
ಇಲ್ಲಿವರೆಗೂ ನನ್ನ ಆರೋಗ್ಯವನ್ನು ನೋಡ್ಕೊಂಡಾರ. ಅವರು ನನ್ನ ಪಾಲಿನ ದೇವರು, ನನಗೊಂದು ಮರುಜನ್ಮವನ್ನು ನೀಡ್ಯಾರ. ಡಾಕ್ಟರ್ ನರಸಿಂಹ ಸರ್ ಅವರ ಸರ್ಜಿಕಲ್ ಟೀಮಿಗೂ ಮತ್ತು ಅಪಾಲೋ ಆಸ್ಪತ್ರೆಗೂ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ.